ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಯಾಕೆ ವಿಂಡ್ ಶೀಲ್ಡು ಅಷ್ಟು ದೊಡ್ಡದಾಗಿರುತ್ತೆ, ರೇರ್ ವ್ಯೂ ಮಿರರ್ ಅಥವಾ ಸೈಡ್ ಮಿರರ್ಸು ತುಂಬ ಸಣ್ಣದಾಗಿರುತ್ತೆ ಅಂತ? ದೇರ್ ಇಸ್ ಅ ಸೈಕಾಲಜಿ ರೀಸನ್ ಬಿಹೈಂಡ್ ದ್ಯಾಟ್. ಲೆಟ್ ಅಸ್ ನೋ ವಾಟ್ ಇಸ್ ಇಟ್. ಅಕಸ್ಮಾತ್ ನಾವು ಏನಾದರೂ ಯಾವಾಗಲೂ ರೇರ್ ಮಿರರನ್ನೇ ಜಾಸ್ತಿ ಫೋಕಸ್ ಮಾಡಿ ಮುಂದೆ ನೋಡ್ತಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಶಾರ್ಟ್ಲಿ ಲೀಡ್ ಟು ಸಮ್ ಆಫ್ ದ ಕೈಂಡ್ ಆಫ್ ಆಕ್ಸಿಡೆಂಟ್ ಆರ್ ಕ್ರ್ಯಾಶ್. ದಿಸ್ ಈಸ್ ವಾಟ್ ಅವರ್ ಲೈಫ್ ಈಸ್ ಆ್ಯಕ್ಚುಲಿ. ಯಾವಾಗಲೂ ನಾವು ನಮ್ಮ ಪಾಸ್ಟ್ ಲೈಫಲ್ಲಿ ಹಂಗಾಯ್ತು ಹಿಂಗಾಯ್ತು, ಅವ್ರು ಅರ್ನ್ ಮಾಡಿದ್ರು, ಅವ್ರಿಗೆ ಮಾತಾಡಿದ್ರು, ಅವ್ರಿಗೆ ಈ ಥರ ಒಂದು ಬಿಹೇವಿಯರ್ ತೋರಿಸಿದ್ರು, ಅದರಲ್ಲೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೊರಗಡೆ ಪ್ರೆಸೆಂಟ್ ಲೈಫ್, ಪ್ರಸ್ತುತವಾಗಿ ನಮ್ಮ ಜೀವನ ಹೇಗೆ ಸಾಗಿಸ್ಬೇಕು ಅಂತ ಥಿಂಕ್ ಮಾಡೋಕ್ಕೆ ನಮ್ಮ ಮೈಂಡಿಗಾದರೂ ಒಂದು ಸಮಯ ಬೇಕಲ್ವಾ? ಆ ಸಮಯವನ್ನು ಕೇವಲ ನನ್ನ ಪಾಸ್ಟಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆನೇ ನಾನು ಜಾಸ್ತಿ ಯೋಚನೆ ಮಾಡ್ತಿದ್ರೆ ವಾಟ್ ಮೈ ಪ್ರೆಸೆಂಟ್ ಲೈಫ್, ಇಟ್ಸ್ ಕಂಪ್ಲೀಟ್ಲಿ ರೂಯಿನಿಂಗ್. ಸೊ ಹಾಗಾಗಿ ಡೋಂಟ್ ಲೆಟ್ ಯುವರ್ ಪಾಸ್ಟ್ ಟು ಸ್ಟಿಯರ್ ಯುವರ್ ಫ್ಯೂಚರ್. ಅದು ಕಂಟ್ರೋಲ್ ಮಾಡಬಾರ್ದು. ಸೊ ಇದನ್ನು ಸೈಕಾಲಜಿಯಲ್ಲಿ ನಾವು ರುಮಿನೇಷನ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ರುಮಿನೇಷನ್ ಎಫೆಕ್ಟ್. ಓಕೆ, ಸೊ ನಿಮ್ಮ ಪಾಸ್ಟಲ್ಲಾದಂತಹ ಎಕ್ಸ್ಪೀರಿಯನ್ಸಸ್ಗಳು ಇಸ್ ಜಸ್ಟ್ ಅ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ ಈಸ್ ಬೇಸಿಕಲಿ ಅ ಲರ್ನಿಂಗ್. ಅದು ನಿಮ್ಮ ಮುಂದಿನ ಜೀವನವನ್ನು ನಿರ್ಧಾರ ಮಾಡಲಿಕ್ಕೆ ಕಲ್ತ ಇರುವಂಥ ಅಥವಾ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರೋದಲ್ಲ. ಸೊ ಆಲ್ವೇಸ್ ಫೋಕಸ್ ಆನ್ ಯುವರ್ ಪ್ರೆಸೆಂಟ್ ಲೈಫ್ ಆ್ಯಂಡ್ ಲರ್ನ್ ಫ್ರಮ್ ಯುವರ್ ಪಾಸ್ಟ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಲೈಫ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೈನಿಂಗ್ ಆಫ್ ನಿಮ್ಮ ಮೋಟೋ ಸೈಕಾಲಜಿಸ್ಟ್. ಬೈ ಬೈ, ಟೇಕ್ ಕೇರ್.